ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬ್ಲಾಗ್ ಏನಂತ ಅಂದರೆ ನಾವು ಸಿಟಿಗೆ ಹೋಗಿ ಶಾಪಿಂಗ್ ಹೋಗ್ತಿದ್ವಿ ಗೈಸ್, ನಾನು ಅಮ್ಮ ಅಪ್ಪ ಎಲ್ಲ. ಅದೇ ಈ ಬ್ಲಾಗ್ ಆಗಿರುತ್ತೆ ಗೈಸ್. ನಮ್ಮ ಹಾಕಿದ್ದು ಬರ್ಡೇ. ಹ್ಯಾಪಿ ಬರ್ಡೇ ಮಲ್ಟಿ. ನಿಂದೇನು ಇವತ್ತು? ಒಳಗೆ ಏನವ ನಿಂದು ಇವತ್ತು? ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ. ಬರ್ಡೇ ಗೈಸ್. ಬರ್ಡೇಗೆ ಏನು ಕೊಡಿಸ್ತೆ ನನಗೆ ನೀನು? ಕೇಕ್. ಸ್ವೀಟ್ ತಾನೇ ಕೊಟ್ಟಿದ್ದು, ಕೇಕ್ ಕೊಟ್ಟೆ ಅಂತಿದ್ಯಾ? ಕೇಕ್ ಕಟ್ ಮಾಡ್ಸಲ್ಲ, ಕೇಕ್ ಎಲ್ಲ ಕಟ್ ಮಾಡ್ಸಲ್ಲ. ಚಿಕ್ಕಪ್ಪ ದೇವ್ರ ಪೂಜೆ ಮಾಡಬೇಕಾಗಿತ್ತಲ್ಲ, ಸೊ ಹಂಗಾಗಿ ನಾನು ದೇವ್ರ ಸಾಮಾನು ತೊಳಿತಾ ಇದ್ದೀನಿ. ನಮ್ಮ ಮನೇಲಿ ಪ್ರತಿ ಸಂಡೇ ವಾರ ಮಾಡ್ತಾರೆ ದೇವ್ರ ವಾರನ. ಅದು ನಮ್ಮ ಚಿಕ್ಕಪ್ಪನೇ ಪ್ರತಿ ಸಂಡೇನ ಅವರೇ ಪೂಜೆ ಮಾಡೋದು. ನಮ್ಮ ಆಂಟಿ ಏನು ಮಾಡಲ್ಲ. ಚಿಕ್ಕಪ್ಪ ಮಿಸ್ ಎಲ್ಲ ಹೊರಗಡೆ ಹೋಗಿದ್ರು ಅಂದರೆ ಮಾತ್ರ ಆಂಟಿ ಮಾಡ್ತಾರೆ ಗೈಸ್. ಪೂಜೆ ಸಾಮಾನೆಲ್ಲ ತಗೊಂಡು ಗೃಹ ಪ್ರವೇಶ ಕಾರಣ ತಗೊಂಡು ಪೂಜೆ ಮಾಡಿಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಯಾಕಂತಂದರೆ ಆಮೇಲೆ ಧನುರ್ಮಾಸ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಚಿಕ್ಕಪ್ಪ ಗೌತಮ್ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಗೈಸ್. ದೇವರ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಆಂಟಿ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿದ್ರು ಗೈಸ್. ಶಾಪಿಂಗ್ ಬಂದಿದ್ದೀವಿ ಗೈಸ್ ನಾವು. 4 ಸೀರೆ, 1 2 3 4. ನಮ್ಮ ಮಮ್ಮಿಗೆ, ನಮ್ಮ ಅಜ್ಜಿಗೆ, ಇದೆರಡು ಶಾಂತಮ್ಮನಿಗೆ. ಸೇಮ್ ಬಟ್ಟೆನೇ ಮೇಡಮ್. ಮುಂದೆ ಇದನ್ನೇ ಉಟ್ಕೋಬೇಕಂತೆ. ಇದನ್ನು ಖಾಲಿ ಕವರ ಇದು ಭುವನಿಗೆ ಅಂತ ನೋಡ್ತಾ ಇದ್ದೀವಿ ಗೈಸ್. ತೋರ್ಸ ಪಿಂಕಿ ನಿಂದು. ಶಾಪಿಂಗ್ ಮುಗಿಸ್ಕೊಂಡು ಹೋಯ್ತಾ ಇದ್ದೀವಿ ಗೈಸ್. ಇಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡು ಮನೆ ಕಡೆ ಹೊರಡುತ್ತಿದ್ದೇವೆ. ಗೈಸ್ ನೋಡಿ ಹೆಂಗೆ ಕೂತ್ಕೊಂಡಿದ್ದೀನಿ. ಅದು ಆಟೋದಲ್ಲಿ ತುಂಬಿಕೊಂಡಿದ್ದೀನಿ. ಸ್ಟಾಪ್ ಹೊತ್ತು ಬಿಡಿ ಗೈಸ್. ಇವ್ರಾಗ್ಲೂ ಬೇಕು ಅಂತಾನೆ ಆಡ್ತಾರಪ್ಪ. ಕುಳ್ಳುಗೆ ಸೀರೆ ನನ್ನ ಡ್ರೆಸ್ ತೋರ್ಸೋದಿಲ್ಲ. ನನ್ನ ಡ್ರೆಸ್ ಇರಲ್ಲ ಇದು. ಕುತ್ಕೊಂಡು ಹೆಂಗೋಗ್ತೋಡೆ ಸೀರೆ. ಇದು ಯಾವ ಥರ ಅಂದ್ರೆ ಗೆಲ್ ಮಾಡ್ಬೇಕೀಗ ನೀವು. ಯಾವ ಥರ ಇರ್ಬೋದು? ಪಿಂಕಿದು ಚಿಕ್ಕಪ್ಪ 4 ಸೀರೆ ತಗೊಂಡವಳೆ. ನಾನು 4 ಸೀರೆ ತಗೊಂಡವಳೆ. ಸರಿ ಹಾಕಳಕ್ಕೆ ಆಲೋಚಿಸ್ತಾ ಇರ್ತಿರೋ ನೀವು. ಅವಾಗ ಹಾಕಳಕ್ಕೆ ಆಮೇಲೆ ಹಾಕಳಕ್ಕೆ ತೋರಿಸ್ತೀಯ ಅಂತ ದೊಡ್ಡದು. ಅಲ್ಲೇ ತಗೋಗಿದ್ವಿ ಮುಲ್ಕೆ. ಹೆಂಗೆ ಹಾಕಿದ್ರು ಅದೇ 2000. 1800. ತಗೊಂಡವಳೆ. ಫುಲ್ ರೆಡ್ ರೀ ಅವಳು. ಇದು ಈ ಥರ ಬರುತ್ತೆ. ಇಲ್ಲಿ ಪೀಸ್ ಹೊಲ್ಸ್ಕೋಬೇಕು ನಾವು. ಅದಕ್ಕೆ ವಿಡಿಯೋ ಮಾಡಿಸ್ತೀವಿ. ಯಾರು ಪಿಂಕ್ ಹೋಗ ತಗೋಬರೋದು. ಇದು ಜಿಂಗಿಳಿಕಿ ರೆಡ್. ಅದೇ ಕಲರ್. ನೀನು ಯಾವ ಕಲರ್ ಚೆನ್ನಾಗಿರ್ಲಿ? ಯಾವ ಚೆನ್ನಾಗದೆ 2ರಲ್ಲಿ? ಪಿಂಕ್.
ಅವಳದೇ ಜಾಸ್ತಿ ಬೋದಂತೂ. ಅವಳು ಜಾಸ್ತಿ. ಇದೇನಿದು ಪ್ಯಾಂಟ್ಗಳು. ನೆಕ್ಸ್ಟು ಸೀರೆಗಳೈತೆ. ಇದು ನನ್ನ ಬರ್ಡೇಗೆ ಅಂತ ತಗೊಂಡಿಲ್ಲ. ಮಿಡ್ಡಿ ಟಾಪ್. ಇದು ಎಳೈಕ್ಲು ಟಾಪ್. ಏ ಇಲ್ಲ ಹಾಕೊಂಡ್ರೆ ಸರಿ ಕಾಣಿಸ್ತದೆ. ಚೆನ್ನಾಯ್ತಾ? ಹೇಳಿದ್ವಿ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ. ಎಕ್ಸ್ಚೇಂಜ್ ಮಾಡ್ಕೋಬೋದು. ಆಮೇಲೆ ಈಗ ಹಾಕಿ ವೇರ್ ಮಾಡಿ ನೋಡ್ತೀನಿ ಅನ್ಕೊಂತೀನಿ. ಆಮೇಲೆ ಹಂಗೆ ಎಲ್ಲ ಮಡ್ಸಿ ಹೆಚ್ಚು. ನಾ ಇನ್ನೊಂದು ತಗೊಂಡೆ, ಇನ್ನೊಂದು ಟಾಪ್ ತಗೊಂಡಿರಲ್ಲ. ಇದು ಕಾಲೇಜ್ಗೆ ಹಾಕೋಬೋದು ಅಂತ 300 ರೂಪಾಯಿ. ಇದು ಹಾಕೊಂಡು ಪ್ಯಾಂಟು ಟಾಪ್. ಇದು ಅವನ್ತಾನೆ ಸಂಕ್ರಾಂತಿ ಹಬ್ಬಕ್ಕೆ ಹಾಕಿ ಮಡಿಕಳತ್ತೀವಿ. ಇದು ಅವಂದು ಸಂಕ್ರಾಂತಿ ಹಬ್ಬಕ್ಕೆ ಬೇರೆ ಆಗಲ್ಲ. ನಾನೀಗ ದೇವಸ್ಥಾನಕ್ಕೆ ಹಾಕೋಬೋದು ಬರ್ಡೇಗೆ ಅಂತ. ಇದು ನಿಮ್ಮ ವೈಫ್ ನಮ್ಮ ಅವ್ವನ್ ಕೊಡ್ತೀರಿ ಸೀರೆ. ಚೆನ್ನಾಯ್ತಾ? ಬಾಗಿಲು ಬೆಳಕು. ಇದೆಲ್ಲ ಇವ್ರು ತಗೊಂಡಿರೋದು. ನಿಮ್ಮ ಮಮ್ಮಿ ಸೀರೆನ ತೋರಿಸ್ಬಿಡಿ. 2 ಸೀರೆ. ಇದಕ್ಕೆ ಎಷ್ಟು ಕೊಡ್ಬೋದು ನಿಮ್ಮ ಪ್ರಕಾರ? ಎಷ್ಟಾಗಿರ್ಬೋದು ಅಂದಾಜು? ಎಷ್ಟು? 600 500 ರೂಪಾಯಿ. ಇದು ಇದು ಅದವ್ರ ಮಮ್ಮಿದೆ. ಈ ರೇಟ್ ನೋಡೋದಿಲ್ಲ. 1110 ರೂಪಾಯಿ. 150. ಇನ್ನೊಂದು ನೀನು ತಗೊಟ್ಟಿದ್ದಿಲ್ಲ ನಿಮ್ಮ ಮಮ್ಮಿ. ಹಾಂ, ಇವು 3 ಸೀರೆ ತಗೊಂಡ ನಿಮ್ಮ ಮಮ್ಮಿ. ಹ್ಞೂ, ಶಾಂತಮ್ಮಂಗೆ. ನಮ್ಮ ಅವ್ನಿಗೆ ನಾನು ನಮ್ಮ ಮಮ್ಮಿ ತಗೊಂಡಿದ್ದು ಅವಳೆಲ್ಲ. ಇಷ್ಟೇ ಏನೇ ತಗೊಂಡಿರಲ್ವಾ? ನನ್ನ ಅಪ್ಪಂದು ಬಟ್ಟೆ. ಎಲ್ಲ ಎತ್ ಮಾಡಿಸ್ತು. ಗೈಸ್ ಫೈನಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಗುರು ಪ್ರವೇಶ ಮತ್ತು ಮದುವೆ ಎರಡಕ್ಕೂ ನಾನು ಒಬ್ಬಳೇನೆ 5,000 ರೂಪಾಯಿ ತೊಗೊಂಡಿದ್ದೀನಿ. ಲೆಹೆಂಗಾ, ಡ್ರೆಸ್ಸು ಮತ್ತು ನನ್ನ ಬರ್ಡೇ ಬಂತಲ್ಲ ಅದಕ್ಕೆ ನಾನು 4 ಜೊತೆ ಡ್ರೆಸ್ ತಗೊಂಡಿದ್ದೀನಿ. ನಮ್ಮ ಮಮ್ಮಿ ಸೀರೆ 2 ತಗೊಂಡಿದ್ದೆ. ಭುವನ ಮಾತ್ರ ಒಂದೇ ಜೊತೆ ತಗೊಂಡಿದ್ದು. ನನ್ನ ತಮ್ಮಗೆ ಭುವನ ಮಾತ್ರ ಒಂದೇ. ನಮ್ಮ ಅಪ್ಪನೂ ಪಾಪಚ್ಚೆ. ನಮ್ಮ ಅಪ್ಪಂಗಂತೂ ಒಂದು ಶರ್ಟ್ ಬಿಟ್ರೆ ಈಗೇನು ಯಾರು ಕೊಡ್ತಾರೆ. 1 ಕಣೆ 2 ಬೆಟ್ಟಕ್ಕೊಂತ ಅಲ್ಲಿ ಬಂದಲ್ವ 2 ತಗೊಂಡು ನಾವು ಟೋಟಲ್ ಹೇಳೋಕ್ಕಾಗಲ್ಲ. ಆಮೇಲೆ ನೋಡಿದ್ರು ನಮ್ಮ ಹೇಳಿ ಬೈದು ಬಿಡ್ತಾರೆ. ಬೇಡ, ಒಂದು ನಾನು ಒಬ್ಬಳೇ 5,000 ರೂಪಾಯಿ. ನನ್ನ ಚಿಕ್ಕಪ್ಪ 4,000 ಕೊಟ್ಟಿದ್ದು ನನಗೆ ಅಂತ ಹೇಳ್ಬಿಟ್ಟು ಅದ್ರೊಳಗೆ 1,000 ರೂಪಾಯಿ ಹಾಕ್ಬಿಟ್ಟು ತಗೊಂಡಿದ್ದೀನಿ ಗೈಸ್. ಎಲ್ಲ ನಮ್ಮ ಮಮ್ಮಿ ಎತ್ತು ಮಡುಕ್ತೈತೆ ವ್ಯಾಪಾರ ಮಗಿ. ಅಪ್ಪ ಹೆಂಗನ್ನಿಸ್ತು ಶಾಪಿಂಗ್? ಹೇಳು, ಏನನ್ನಿಸ್ತು? ಹೇಳ್ಬೇಕು, ಏನನ್ನಿಸ್ತು? ಲಾಮ ಯಾಕೆ? ಎಷ್ಟು ಕಟ್ಟಿತ್ತು ಟೋಟಲ್? ಹೇಳು. 15 ಅಲ್ಲ ಒಮ್ಮೆ ಗ್ಯಾರಂಟಿ ಹೇಳ್ಬಿಡು. ಟೋಟಲ್ 17,000 ಆಗಿರೋದು. ಟೋಟಲ್ ಆಗಿ ನಾವು ಇಲ್ಲ 3 ಸೀಟ್ ಅಲ್ಲ ಕರೆಕ್ಟ್. ನಾವು 3 ಜನ, ನಮ್ಮ 4 ಜನ. ಸರಿ.